forever on fire. ಬಿಜೆಪಿಯಲ್ಲಿ ತಾರಕಕ್ಕೇರ್ತಾ ಇದೆ ವಿಜಯೇಂದ್ರ ಹಠಾವೋ ಧೋರಣೆ, ಚಳವಳಿ, ಕೂಗು ಎಲ್ಲ ಭಿನ್ನರು ಸೇರಿಕೊಂಡು ಮೊದಲು ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಪಟ್ಟದಿಂದ ಕೆಳಗಡೆ ಇಳಿಸಿ ವಿಜಯೇಂದ್ರ ಹಠಾವೋ ಅಂತ ಶುರು ಮಾಡಿಕೊಂಡಿದ್ದಾರೆ. ನಾಳಿನ ರೆಬೆಲ್ ನಾಯಕರ ಸಭೆಯ ಉದ್ದೇಶ ಅಥವಾ ಅಜೆಂಡಾನೇ ವಿಜಯೇಂದ್ರ ಹಠಾವೋ ಅಂತ. ಮೊದಲು ವಿಜಯೇಂದ್ರರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಇಳಿಸಿ ಅಂತಾನೆ ನಾಳೆ ರೆಬೆಲ್ ನಾಯಕರು ಸಭೆಯನ್ನು ಮಾಡ್ತಾ ಇದ್ದಾರೆ. ವಿಜಯೇಂದ್ರ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ಯುದ್ಧವನ್ನೇ ಸಾರ್ತಾ ಇದ್ದಾರೆ. ಇಲ್ಲಿ ಯುದ್ಧವನ್ನು ಒಂದು ಕಡೆ ಸಮುದ್ರ ಮಂಥನಕ್ಕೆ ಹೋಲಿಸ್ತಾ ಇದ್ದಾರೆ ರೆಬೆಲ್ ಶಾಸಕ ಯತ್ನಾಳ್ ಅವರು. ವಿಷಯ ಏನು? ಇದೀಗ ವಿಜಯೇಂದ್ರನ ವಿಷ ಹೊರಬರ್ತಾ ಇದೆ. ಸಮುದ್ರ ಮಂಥನ ಕಾಲದಲ್ಲಿ ಮೊದಲಿಗೆ ಆಚೆ ಬಂದಿದ್ದೇ ವಿಷ, ಕಟ್ಟಕಡೆಯಲ್ಲಿ ಸಿಕ್ಕಿದ್ದು ಅಮೃತ ಅಂತ. ಮೊದಲಿಗೆ ಸಿಕ್ಕಿದ್ದೇ ಅಮೃತ, ವಿಷ ಕಟ್ಟಕಡೆ ಸಿಗೋದು ಅಮೃತ ಅಂತ. ಸೊ ಇದೀಗ ಈ ಸಮುದ್ರ ಮಂಥನಕ್ಕೆ ಇಳಿದಿದ್ದೀವಿ, ಬಿ ಜೆ ಪಿಯ ಮಂಥನಕ್ಕೆ ನಾವು ಇಳಿದಿದ್ದೀವಿ. ಈ ಬಿ ಜೆ ಪಿಯ ಮಂಥನದಲ್ಲಿ ವಿಜಯೇಂದ್ರನ ವಿಷ ಹೊರಬರ್ತಾ ಇದೆ. ನಾನೀಗ ಆಲ್ರೆಡಿ ಯುದ್ಧವನ್ನು ಸಾರಿದ್ದೇನೆ. ನಾಳಿನ ಸಭೆಯಲ್ಲಿ ರಾಜ್ಯಾಧ್ಯಕ್ಷ ಅಭ್ಯರ್ಥಿಯ ಬಗ್ಗೆ ಚರ್ಚೆ ನಡೆಯುತ್ತೆ. ಮುಂದಿನ ವಾರ ದೆಹಲಿಗೆ ಹೋಗ್ತೀವಿ ಅಂತ ಹೇಳಿ ಶಾಸಕ ಯತ್ನಾಳ್ ಒಂದು ಕಡೆ ಮಾತಾಡಿದ್ದಾರೆ. ಕೆಲಸಕ್ಕೆ ಬರೆದವರ ಹೆಸರು ತೆಗೆದುಕೊಳ್ಳಬೇಡಿ ಅಂತ ರೇಣುಕಾಚಾರ್ಯಗೆ ಟಾಂಟ್ ಕೊಟ್ಟಿದ್ದಾರೆ. ಕೆಲಸಕ್ಕೆ ಬರೆದಂಥವರ ಹೆಸರನ್ನು ತೆಗೆದುಕೊಳ್ಳಕೂಡದು ಅಂಥೇಳಿ ರೇಣುಕಾಚಾರ್ಯಗೆ ಟಾಂಟ್ ಕೊಟ್ಟಿದ್ದಾರೆ ಅವರು. ರೇಣುಕಾಚಾರ್ಯ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿದಾಗ ಚಲೋ ಮಂದಿ ಹೆಸರು ತಗೊಂಡ್ರೆ ಹೇಳ್ತೀನಪ್ಪ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಚಲೋ ಮಂದಿ, ಕಾರಣ ಕೆಲಸಕ್ಕೆ ಬರೋರ ಬಗ್ಗೆ ಏನಾದರೂ ಕೇಳಿದ್ರೆ ಉತ್ತರ ಕೊಡ್ತೀನಿ. ಯಾರು ರೇಣುಕಾಚಾರ್ಯ ಎಲ್ಲ ಯಾರು, ಅವ್ರಿಗೇನು ಉತ್ತರ ಕೊಡ್ಬೇಕು ನಾನು ಅಂಥೇಳಿ ಯತ್ನಾಳರು ಮಾತಾಡಿದ್ದಾರೆ. ಸಮುದ್ರ ಮಂಥನ ಆಗ್ಬೇಕಾಗ್ತದೆ. ಸಮುದ್ರ ಮಂಥನ ಆಗಿ 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 ಮೊದಲು ವಿಷ ಬರ್ತದೆ. ಈಗ ವಿಷ ಹೊರಗೆ ಬರ್ತಾ ಇದೆ, ಮುಂದೆ ಅಮೃತ ಬರ್ತದೆ. ಅಮೃತ ಅಂದ್ರೆ ನಮ್ಮ ಕಾಲ ಪ್ರಾರಂಭ. ಈ ವಿಷ ಇದು ವಿಜಯೇಂದ್ರನ ವಿಷ ಹೊರಗೆ ಬರ್ತಾ ಇದೆ. ಯಾವುದೇ ಆಗಲಿ ಸಾಮೂಹಿಕ ನಿರ್ಣಯ ಆಗದಿದ್ರೆ ಅಸಮಾಧಾನ ಆಗೇ ಆಗ್ತದೆ. ನೀವು ವಿಶ್ವಾಸಕ್ಕೆ ಹೋಗ್ಬೇಕು. ಅಲ್ಲಿ ಲೋಕಸಭಾ ಸದಸ್ಯರು, ಮಾಜಿ ಲೋಕಸಭಾ ಸದಸ್ಯರು, ವಿಧಾನಸಭಾ ಸದಸ್ಯರು, ಮಾಜಿ ವಿಧಾನಸಭಾ ಮತ್ತು ಅಲ್ಲಿ ಹಿರಿಯ ನಾಯಕರುಗಳು ಅದಾರ. ಎಲ್ಲಾನು ಕರೆದು ಒಂದು ಕಡೆ ಕುಂಡ್ರಿಸಿ ಯಾರು ಮಾಡೋಣಪ್ಪ ಅಧ್ಯಕ್ಷರು ಕೇಳಿ ಮಾಡಿದರೆ ಸಮಸ್ಯೆ ಬರ್ತಿರ್ಲಿಲ್ಲ. ನೀವು ರಾಜ್ಯಾಧ್ಯಕ್ಷ ಭಯಪಟ್ಟು ಈ ರೀತಿ ಮಾಡಿರಿ, ಅದಕ್ಕೆ ಅಸಮಾಧಾನ ಆಗೈತೆ. ನಾವೆಲ್ಲ ಮಾತಾಡ್ಕೊಂಡಿವಿ. ನಿನ್ನೆ ಫೋನ್ ಮಾಡಿದ್ರು. ಇಲ್ಲ ಯತ್ನಾಳ್ರೆ ನೀವು ಭಾಳ ದಿವಸದಿಂದ ಹೇಳ್ತಾ ಇದ್ರಿ, ಈಗ ನಮಗೂ ಅನುಭವ ಬಂದಿದೆ, ಈ ಮನುಷ್ಯನ ಬಿಡಬಾರ್ದು, ಈ ಮನುಷ್ಯ ಆದರೆ ಪಾರ್ಟಿ ಹಾಳು ಮಾಡ್ತಾನೆ ಅಂತ ಹೇಳಿದ್ರು. ಇಲ್ಲ ನಾವೆಲ್ಲ ಕೂಡಿ ಸಾಮೂಹಿಕವಾಗಿ ಒಂದು ನಿರ್ಣಯ ತೊಗೊಂಡು ಹೇಳಿ ಚಲೋ ಮಂದಿ ಹೆಸರು ತೊಗೊಂಡ್ರೆ ಹೇಳ್ತೇನೆ. ನೀವು ಬಿಟ್ಟು ಕೆಲಸಕ್ಕೆ ಬರಲಾರ್ದು ಎಲ್ಲ ತೊಗೊಂಡ್ರೆ ನಾವು ದಿಲ್ಲಿಗೆ ಹೋಗ್ತೇವೆ ಮುಂದಿನ ವಾರ. ಭ್ರಷ್ಟಾಚಾರ ಕುಟುಂಬದಿಂದ ಮುಕ್ತ ಆಗಬೇಕು. ಹಿಂದುತ್ವವನ್ನು ಪ್ರಖರವಾಗಿ